ಗಣಿತ ನನ್ನ ದೇಹದಲ್ಲೇ ಇದೆ. ಯಾವಾಗ ನನ್ನ ಪಾರ್ಟೇ ಆಗೋಗಿದೆಯೋ ನನಗದು ಸಪರೇಟ್ ಅನ್ಸೋದೇ ಇಲ್ಲ ಅಲ್ವಾ. ಅದಕ್ಕೆ ಫೋರ್ಸ್ ಏನ್ ಬಂತು ಅಲ್ಲಿ ಸರ್? ಒಂದು ಉದಾಹರಣೆ ಕುಲಕರ್ಣಿ ಅವ್ರಿಗೆ ಹೇಳಕ್ಕೆ, ಒಂದು ಸರ್ ಅದೊಂದು ಕ್ಯಾಲೆಂಡರ್ ತೋರಿಸ್ತೀನಿ. ಇದು ಒಂದು ಕ್ಯಾಲೆಂಡರ್, ಒಂದು ಉದಾಹರಣೆ ಸುಮ್ಮನೆ ತಂದೆ. ಯಾವ್ದೋ ಕ್ಯಾಲೆಂಡರ್ ತಂದಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಈ ಕ್ಯಾಲೆಂಡರ್ ಅಂತೂ ಎಲ್ಲೋ ನೇತು ಹಾಕಿರ್ತೀರಲ್ಲ, ಯಾವ್ದೋ ಕ್ಯಾಲೆಂಡರ್ ಅಂತೂ ನೇತು ಹಾಕಿರ್ತೀರ ನಿಮ್ಮ ಮನೆಯಲ್ಲಿ, ಕರೆಕ್ಟ್? ನಮ್ಮಲ್ಲಿ ಎಷ್ಟು ಜನ ಈ ಕ್ಯಾಲೆಂಡರ್ ನೋಡ್ತೀವಿ? ಯಾವಾಗಾದ್ರೂ ಒಂದೊಂದ್ಸರಿ ನೋಡ್ತೀವಲ್ಲ ಮೇಡಮ್. ಅದನ್ನು ಯಾಕೆಂದ್ರೆ ಎಲ್ಲರೂ ರೆಡ್ ಮಾರ್ಕ್ ಇದೆ ಅಂತ, ಈಗ ರಜಾ ಸಿಗುತ್ತೆ, ಕರೆಕ್ಟ್ ತಾನೆ? ಆದ್ರೆ ತಮಾಷೆ ಏನಂದ್ರೆ ಬರೀ ರಜಾ ಅಲ್ಲ, ಒಂದು ಸರಿ ನಾನು ಕ್ಯಾಲೆಂಡರ್ ನೋಡಿದಾಗ ಮಕ್ಕಳಿಗೆ ಎಸ್ಪೆಷಲಿ ಮನೆಯಲ್ಲಿ ಆ ಗಣಿತದ ಬಗ್ಗೆ ಎಷ್ಟೊಂದು ಆಸಕ್ತಿ ಮೂಡಿಸ್ಬಿಡ್ಬೋದು ಅಂತಂದ್ರೆ ಹುಚ್ಚಿಡಿಸ್ಬಿಡುತ್ತೆ ಕ್ಯಾಲೆಂಡರ್. ಆದ್ರೆ ನಾವು ಗಮನಿಸೇ ಇರಲ್ಲ. ಇದು ನೋಡಿ, ಒಂದು ಕ್ಯಾಲೆಂಡರ್ ಇಟ್ಟಿದ್ದೇನಲ್ಲ, ಯಾವ್ದೋ ಒಂದ್ರಲ್ಲಿ ಯಾವ್ದಾದ್ರೂ 4 ಅಂಕಿ ತಗೊಳ್ಳಿ ಅಪ್ಪ, ಈ ತರ ಸುತ್ತಮುತ್ತ ಯಾವ್ದಾದ್ರೂ 4 ಆಯ್ತಲ್ಲ. ಇದನ್ನೇ ತಗೊಳ್ಳಿ, 4, 6, 13, 7, 14 ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಸರ್ ಇಲ್ಲಿ ಜಸ್ಟ್ ಕ್ರಾಸ್ ವೈಸ್ ನೋಡಿ, 14 6 ಎಷ್ಟು? 20. 13 7 ಎಷ್ಟು? 20. ಎಷ್ಟು ಚೆನ್ನಾಗಿದೆಯಲ್ಲ? ಯಾವ್ದಾದ್ರು 4 ತಗೊಳ್ಳಿ ಆಯ್ತಲ್ಲ. 16 24 ಅಷ್ಟೇ, 17 23 40 ಸುಲಭ ಆಯ್ತಲ್ಲ. ಬರೀ 2 ಆಯ್ತು. 3 ಅಂಕಿ ತಗೊಳ್ಳಿ ನೋಡೋಣ ಏನಾಗುತ್ತೆ ಅಂತ. ಈಗ 3 6 13 20 ಇದು ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ಆಯ್ತಲ್ಲ. 8 ರಿಂದ 22 ತನಕ ನೋಡಿ ಎಷ್ಟು ಚೆನ್ನಾಗಿದೆ. 6 22 ಎಷ್ಟು? 28. 8 20 ಎಷ್ಟು? 28. 13 15 ಎಷ್ಟು? 28. 21 7 ಎಷ್ಟು? 28. ಎಷ್ಟು ಚೆನ್ನಾಗಿಲ್ವಾ ಅಲ್ಲ ಮೇಡಮ್? 3 ಬಿಟ್ಬಿಡಿ. ಈಗ 4 ತಗೊಳ್ಳಿ ನೋಡಿ ಏನಾಗುತ್ತೆ. ಇಷ್ಟೊಂದು ತಗೊಂಡ್ರೆ ಏನಾದ್ರು ವರ್ಕ್ ಆಗತ್ತಾ? ಆಗತ್ತೆ, ಯಾಕಾಗಲ್ಲ ನೋಡಿ. 25 1 26, 22 4 26, ಹಿಂಗೆ ಮಾಡ್ತಾ ಹೋಗಿ. ಎಷ್ಟು ಚೆನ್ನಾಗಿದೆಯಲ್ಲ? ಇಡೀ ಕ್ಯಾಲೆಂಡ್ರಲ್ಲಿ 1 ತಿಂಗಳು ಕಳೆದು ಬಿಡ್ಬೋದು. ನಾನು ಬರೀ ಕೆಲವು ಎಕ್ಸಾಂಪಲ್ ಕೊಡ್ತಿದ್ದೇನೆ. ಆದ್ರಿಂದ ಗಣಿತಕ್ಕೆ ನಾವು ಎಲ್ಲೆಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲೋ ಹೋಗಿ ಏನೋ ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಸುತ್ತಮುತ್ತ ಇದೆ. ಮೊದಲು ಮಕ್ಕಳಿಗೆ ನಾವು ಇದನ್ನ ತಿಳಿಸ್ಬೇಕು. ಅಂದ್ರೆ ಗಣಿತ ಎಲ್ಲೂ ಇಲ್ಲಪ್ಪ, ಅದೇನು ಹೊಸದಲ್ಲ, ಅದು ಔಟ್ಸೈಡ್ ಬಾಡಿ ಅಲ್ಲ, ಅದು ಕಣ್ಣು ಹಾಯಿಸಿದ ಕಡೆ ಎಲ್ಲ ಬರೀ ಗಣಿತನೇ ಕಾಣಿಸುತ್ತೆ. ಎಷ್ಟೊಂದು ಚೆನ್ನಾಗಿದೆ ಅಲ್ಲ? ನಾವು ಯಾವಾಗ ಈ ರೀತಿ ಗಣಿತನ ಕಲಿಯಕ್ಕೆ ಶುರು ಮಾಡ್ತೀವಿ, ತಿಳ್ಕೊಳಕ್ ಶುರು ಮಾಡ್ತೀವಿ, ಆಗ ಮಕ್ಕಳಲ್ಲಿ ಸಹಜವಾಗಿ ಆಸಕ್ತಿ ಬರುತ್ತೆ. ಈ ಆಸಕ್ತಿ ನಾವು ಬರೆಸ್ಬೇಕು.